ಅಷ್ಟೇ ಬಿಟ್ರೆ ಮತ್ತೆ ಅನ್ಕೊಂಡು ಇಡಕ್ಕಾಗಲ್ಲ. ನಾ ಮನೆಗೆ ಹೇಳಿನಲ್ಲ ರೆಡಿಲ್ಲ. ಗೋಕರ್ಣದ ಉಪ್ಪು ತಯಾರಿಕೆ ಮಾಡೋ ಜಾಗದಿಂದ ನಮ್ಮ ರೈಡ್ ಸ್ಟಾರ್ಟ್ ಆಗುತ್ತೆ ಗೋಕರ್ಣದ ಶಿವಗೋಗರ್ಭ ಗುಹೆ, ಕೂಡ್ಲೆ ಬೀಚ್ ವ್ಯೂ ಪಾಯಿಂಟ್ ಮತ್ತೆ ಓಂ ಬೀಚ್ ಕಡೆಗೆ. ಇಲ್ಲಿ ಏನಾಗಿದೆ ಗುರು, ಫುಲ್ ಟ್ರಾಫಿಕ್ ಆಗ್ಬಿಟ್ಟೈತೆ ಅಂತ ಗೊತ್ತಾಗ್ತಾ ಇಲ್ಲ. ರೋಡ್ ಚಿಕ್ಕದಾಗಿದೆ, ಅದಕ್ಕೆ ಟ್ರಾಫಿಕ್ ಸಖತ್ತಾಗಿದೆ. ಇಲ್ಲಿ ನೋಡಿ, ಹಾ ಅದೇ ರೂಟು, ಹಾ ಸೀದಾ. ಇವಾಗ ಶಿವಗರ್ಭ ಗುಹೆಗೆ ಹೋಗ್ಬೇಕು, ಸ್ವಲ್ಪ ಮುಂದ್ಗಡೆ ಇದೀವಿ. ಇಲ್ಲೇ ರೋಡು. ನಂಗೆ ಕನ್ಫ್ಯೂಷನ್ ಆಯ್ತಾ, ಇಲ್ಲಿ ಬಂದ್ಬಿಟ್ಟು ಲೊಕೇಶನ್ ಮ್ಯಾಪ್ ಆನ್ ಮಾಡ್ಕೊಂಡೆ. ಸೊ ಇವಾಗ 5 ನಿಮಿಷದೊಳಗೆ ಹೋಗ್ಬಿಡ್ತೀವಿ. ಗೊತ್ತಾ, ಪೆಟ್ರೋಲ್ ಬೇಕಾಗಲ್ಲ, ಪೆಟ್ರೋಲ್ ಕೊಡಕ್ಕಿಲ್ಲ ಅಂದ್ರು ಅದಂತ ಬಾಳೆಹಣ್ಣು ಕೊಡಕ್ ಬಾಳೆಹಣ್ಣು ಇಟ್ಕೋಬೇಕು. ಅಲ್ಲ ಇದೆ ಇಲ್ಲೇ, ಇದು ಕೆಳಗಿನ ರೋಡ್ ಆಯ್ತು ಬ್ರೋ. ಇದು ಹಿಂಗೆ ರೋಡ್ ಇದೆ ಅಲ್ಲ. ಇನ್ನು 1-2-3 ಕಿಲೋಮೀಟರ್ ಇದೆ. ಮ್ಯಾಪ್ ಯಾಕೆ ಇವಾಗ ಆಫ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ ಸ್ವಲ್ಪ ಯಾಮಾರ್ತರು ಗಾಡಿಗಳು ಹಂಗೆ ಸೈಕಾಗಿ ಬರ್ತಾ ಇರುತ್ತೆ. ಇವತ್ತಂತೂ ಸೈಕಾಗಿವೆ ಗುರು ಗಾಡಿಗಳು. ಕೆಳಗೆ ಫೈನಲ್ ಆಗಿ ಎಂಟ್ರಿ ಕೊಟ್ಟಾಯಿತು. ಟಿಕೆಟ್ ತಗೋತಾವ್ರೆ, ಪಾರ್ಕಿಂಗ್ ಚಾರ್ಜ್ ಎಲ್ಲ. ಗಾಡಿ ಪಾರ್ಕಿಂಗ್ ಎಲ್ಲಿ 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 ಮಾಡೋದು, ಎಲ್ಲಿ ಮಾಡೋಣ, ಜಾಗ ಇಲ್ಲ ಗುರು. ಹೌದಾ, ಮಸ್ತಾಗಿ ಸೈಕಾಗಿ ಕಾಣ್ತಾ ಇದೆ ಗುರು. ಒಂದು ಕೀಗ್ ಹೊಂಚಿದ್ರೆ ಹುಡುಕ್ಬೇಕು. ಅವಾಗಿಂದ ಹುಡುಕ್ತಾ ಇದೀನಿ. ಗಂಡು ಜಾತಿ ಇದು ಹಾಕೊಳ್ಳಿ ಬ್ರೋ. ಯಾವ್ದು ಹಣ್ಣಿಲ್ಲದ ಅಣ್ಣ, ಕೈಗೆ ಹಾಕೊಳ್ಳೋದ ಮಣಿ ತಗೊಂಡ್ರೆ ಹೆಂಗೆ? ಎಷ್ಟು ಹಂಡಿ ಇದು? ಮತ್ತೆ ಇಲ್ಲಿ ರೋಡಾಗಿ ಇಟ್ಟಿದ್ದೀರಲ್ಲ, ಎಷ್ಟದು? 3,500 ನಿಮ್ ವಿಡಿಯೋ. ಹೌದಾ? ಓಂ ಬೀಚ್ ಇಂದ ಇವಾಗ ಹೋಗ್ತಾ ಇರೋದು ಶಿವಗೋಗರ್ಭ ಗುಹೆ ಮತ್ತೆ ವ್ಯೂ ಪಾಯಿಂಟ್ಗೆ. ಗೈಸ್ ಇವಾಗ ಶಿವಗರ್ಭ ಗುಹೆ ಹೋಗ್ತಾ ಇದೀವಿ. ನೋಡಿ ಹೇಗಿದೆ ಅಂತ. ಗುಹೆ ಒಳಗೆ ಹೋಗ್ಬೇಕು. ಗೈಸ್ ನೋಡ್ಬೋದು, ಒನ್ ರೋಡು ಅಪ್ ರೋಡಿಂಗು, ಸೈಕಾಗಿ ಅಪ್ ರೋಡಿಂಗ್ ರೋಡ್ ಆಗಿಬಿಟ್ಟಿದೆ. ಇಲ್ಲೇ ರೈಟ್ ಸೈಡಿಗೆ ಇರೋದು. ಈ ಕಾಡಲ್ಲೇ ಹುಡುಕ್ಬೇಕು. ಇಲ್ಲಿ ಕಾಣ್ತಾ ಇದೆಯಲ್ವಾ ಗುಡ್ಡ, ಅಲ್ಲೇ ಮೇಲ್ಗಡೆ ಇದೆ. ಅಲ್ಲಿ ಗಾಡಿ ಪಾರ್ಕ್ ಮಾಡ್ಕೊಂಡ್ಬಿಟ್ಟು ಬರೋಣ. ಮಂಜುಬ್ರು ಅಪ್ ರೋಡಿಂಗ್ ಮಾಡ್ತಾವ್ರೆ ನೋಡಿ. ಗೈಸ್ ಇವಾಗ ಶಿವಗರ್ಭ ಗುಹೆಗೆ ಬಂದಿದ್ದೀವಿ. ನೋಡ್ಬೋದು. ಈಗ ಒಳಗೆ ಹೋಗೋಣ, ಒಳಗೆ ಹೋಗಿ ನೋಡೋಣ. ಶಿವಲಿಂಗ ಆಯ್ತಾ? ಹಾಂ, ಶಿವಗರ್ಭ ಗುಹೆಗೆ ಹೋಗ್ತಾ ಇದ್ದೀವಿ. ಶಿವ ನಂದಿ ಇದೆ ಇಲ್ಲಿ. ಮತ್ತೆ ಇಲ್ಲಿ ಅದೇನು ಯಾರಾದ್ರೂ ವಾಸ ಇದ್ರ ಫಸ್ಟ್ ಇಲ್ಲಿ ಇಟ್ಕೊಂಡಿದ್ರು. ಯಾವ್ದೋ ಗುಂಡಿ ಐತಿ ಅಣ್ಣ, ಮುದ್ದೆ ಆದ್ರೂ ಮತ್ತೆ ತೂತಿದ್ ಮತ್ತೆ ಸುಂಕನ ಕೆಳಗೆ ಮತ್ತೆ ಮಂಜು ಮೇಲೆ ಬಾಯ್ಸ ಅಲ್ಲ, ಇಲ್ಲಿರಂಗ ಹೋಗ್ಬೋದು. ಮಂಜು ಮೇಲೆ ಬಾಯ್ಸ್ ಅವ್ರೆ ಭಾರಿ ಕಷ್ಟ. ಗೈಸ್ ಹೋಗೋಣ ಗುಹೆ ಒಳಗೆ. ಇಲ್ಲಿ ಹೋಗಲ್ಲ ಗೈಸ್. ಮರಳು ಇಲ್ಲಿ ನೋಡಿದ್ರೆ ಏನೊಂಥರ ಆಯ್ತಲ್ಲ. ಹೌದಲ್ಲ, ಚುಕ್ಕಿ ರೋಗ ಏನಕ್ಕಲ್ಲ. ನೀರು ನೀರು ನೋಡ್ರಿ, ಇದೆ ನೀರು ನೋಡ್ರಿ ಕೈಯಾಗ ಇದೆಲ್ಲ, ಇದೆಲ್ಲ ನೀರು. ಇಲ್ಲಿಂದ ಗಾಡಿ ನೋಡ್ಕೊಂಡು ಹಿಡಿಯುತ್ತಾರ ಅಷ್ಟೇ ಬಿಟ್ರೆ ಮತ್ತೆ ಅನ್ಕೊಂಡು ಹಿಡಕ್ಕಾಗಲ್ಲ. ನಾ ಮನೆಗೆ ಹೇಳಿನಲ್ಲ, ನಂಬರ್ ಪ್ಲೇಟ್ ನೋಡ್ಕೊಂಡಿದ್ರೆ ಅಡ್ಡಿಲ್ಲ. ನಂಬರ್ ಪ್ಲೇಟೇ ಬರಲ್ಲ ನನ್ನ ಗಾಡಿಗೆ. ಆಯ್ತಲ್ಲ ಪಾಪ ನಾವು ಗಾಡಿ ಫಾಸ್ಟ್ ಸರ್ವಿಸ್ ಆಗುಲ್ಲ. ಆ ತರ ಆಫ್ ರೋಡ್ ತಿಕ್ಕಾಯ್ಬಿಟ್ಟಿವಪ್ಪ. ಇನ್ನು ಆಫ್ ರೋಡ್ ಮಾಡೋದು ಅದೇನಾರ ಮಳೆಗಾಲ ತಗೊಂಡಿದ್ರೆ ಇಲ್ಲಿ ಬಾವಲಿ ಇರ್ತದೆ ನೋಡಿ. ಬಾವಲಿ ಕೆಟ್ಟ ವಾಸನೆ, ಬಾವಲಿ ವಾಸನೆ ಡೆಡ್ ಎಂಡ್. ಬಾವಲಿ ಸ್ನಾನ ಮಾಡಿದ್ರೆ ಅಂತಿಲ್ಲ. ಮಾಡ್ಯಾರ ಇಲ್ಲಿ ತಪಾಸ್ ಮಾಡೋದು. ಎಷ್ಟೊಂದು ಊರಿಯಾಗೇನು ಅಟ್ಲೀಸ್ಟ್ ನೈಸ್ ಐತಿ. ಹಣ್ಣಂತೂ ಅಲ್ಲೇ ಕುಂತ್ಬಿಡೋಣ, ಒಂದು ಬಾಟ್ಲಿ ನೀರು ಹಿಡ್ಕೊಂಡು. ಈ ಬಿಳೆ ಬಣ್ಣ ಯಾಕೆ ಕೊಡ್ತಾರೆ ಹಿಂಗೆ ಸುತ್ತಲೂ?
ಇಲ್ಲಿ ಒಂದು ದೊಡ್ಡದಾಗಿ ವ್ಯೂ ಪಾಯಿಂಟ್ ಇದೆ, ಬೀಚು ಕಾಣುವಂಥದ್ದು ಸೈಕ್ ಆಗಿದೆ. ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿ ನೋಡ್ಬೋದು ಸೈಕ್ ಆಗಿದೆ. ಇಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಮಾಡ್ತಾರೆ. ಇಲ್ಲಿ ಮೇಲ್ಗಡೆ ಹೋದರೆ ಚೆನ್ನಾಗಿರುವಂಥ ವ್ಯೂ ಪಾಯಿಂಟ್ ಇದೆ. ಇಲ್ಲಿ ಗಾಡಿ ಪಾರ್ಕಿಂಗ್ ಈ ಕಡೆ ಇದೆ. ಈಗ ನೋಡಿ ವ್ಯೂ ಪಾಯಿಂಟ್ ಹೆಂಗೆ ಕಾಣ್ತಾ ಇದೆ ಅಂತ. ಓ ಮೈ ಗಾಡ್, ಇಲ್ಲಿ ಮುಂದಿರೋ ಸಮುದ್ರ ಗುರು ಕಾಣ್ತಾ ಉಂಟಾ ನಿಮಗೆ? ಸಮುದ್ರ ಇದೆ, ಸಮುದ್ರ ಮಸ್ತಾಗಿದೆ. ನೋಡ್ಬೋದು ಹೆಂಗಿದೆ ಅಂತ. ಇದೆಲ್ಲ ಅಲ್ಲ ಆಫ್ ರೋಡ್, ಇನ್ನೂ ಕ್ರೇಜ್ ಹೆಂಗಿರುತ್ತಾ, ಕೆಸ್ತರ ಟೈರ್ ತಿರುಗೋ ಗರ್ರ ಹುಡ್ದ ತಿರುಗಬೇಕು 4-5 ದಿನ. ಇವಾಗ ಅಲ್ಲಿ ಹೋಗೋದಿತ್ತು, ಬಟ್ ನಮಗೆ ಎನರ್ಜಿ ಇಲ್ಲ. ಗೋಕರ್ಣಕ್ಕೆ ಬಂದಾಗ ಓಂ ಬೀಚು, ಶಿವಗೋಗರ್ಭ ಗುಹೆಗೆಲ್ಲ ಬಂದ್ರೆ ಈ ವ್ಯೂ ಪಾಯಿಂಟ್ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಮಸ್ತಾಗಿ ಎಂಜಾಯ್ ಮಾಡ್ಬೋದು ಗುರು ಇಲ್ಲಿ ಬಂದ್ರೆ. ಇವಾಗ ವ್ಯೂ ಪಾಯಿಂಟ್ ಇಂದ ಹೋಗ್ತಾ ಇದೀವಿ. ಊಟ ಆಗಿಲ್ಲ ಗುರು, ಈಗ ಊಟ ಮಾಡ್ಕೊಂಡು ಬೇರೆ ಪ್ಲೇಸಿಗೆ ಹೋಗ್ಬೇಕು. ಅಲ್ಲಿ ನೋಡಿ, ಅಲ್ಲಿ ಒಂಥರ ಐಲ್ಯಾಂಡ್ ಥರ ಕಾಣ್ತಾ ಇದೆ ಗುರು. ಅಲ್ಲಿ ನೋಡ್ಬೋದು ಬೋಟ್ ಹೋಗ್ತಾ ಇದೆ. ಕ್ಯಾಮ್ರಾ ಎಲ್ಲ ಕಾಣ್ತಾ ಇಲ್ಲ ಅನಿಸುತ್ತೆ. ಫುಲ್ಲು ಒಂಥರ ಮಂಜು ಮುಚ್ಚೋಗಿದೆ ಎಲ್ಲ. ಇದು ವೈಟ್ ಕಾಣ್ತಾ ಇದೆ. ಆಕಾಶ ಮತ್ತು ಸಮುದ್ರ ಒಟ್ಟಾಗಿ ಕಾಣ್ತಾ ಇದೆ. ಗೈಸ್ ಹೋಗೋಣ ಈಗ. ಗೈಸ್ ಊಟಕ್ಕೆ ಬಂದಿದ್ದೀನಿ ಇವಾಗ. ಊಟ ಮಾಡ್ಕೊಂಡು ಮತ್ತು ಬೇರೆ ಬೇರೆ ಪ್ಲೇಸಿಗೆ ಹೋಗೋಣ. ಗೈಸ್ ಇವಾಗ ಊಟ ಮಾಡಿಕೊಂಡು ಬಂದರು. ಈಗ ಯಾವುದಾದ್ರೂ ಬೀಚಿಗೆ ಹೋಗೋಣ ಅಂತ. ಯಾವ ಬೀಚಿಗೆ ಹೋಗೋದು?